ಈ ಅಭ್ಯಾಸದಲ್ಲಿ ನಿಮಗೆ ಇಲ್ಲಿ ಎಸ್ ಎನ್ ಫಾರ್ಮುಲಾ ಅಂತ ಬರ್ತದೆ. ಎಸ್ ಎನ್ ಅಂದ್ರೆ ಎಸ್ ಅಂದ್ರೆ ಏನು? ಸಮ್. ಎಸ್ ಅಂದ್ರೆ ಏನು? ಸಮ್. ಫಾರ್ ಎಕ್ಸಾಂಪಲ್ ನಿಮಗೆ ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಗೊತ್ತಿದೆ. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d ಅಪ್ ಟು ಎ ಪ್ಲಸ್ n ಮೈನಸ್ 1 ಇಂಟು ಡಿ. ಇದು ಸಮಾಂತರ ಶ್ರೇಣಿಯ ಇದೇನಿದು ಸಾಮಾನ್ಯ ರೂಪವಾಗಿದೆ. ಈಗ ಒಂದು ವೇಳೆ ಈ ಸಮಾಂತರ ಶ್ರೇಣಿಯ ಈ ಪೂರ್ಣ ಸಮಾಂತರ ಶ್ರೇಣಿಯ ನಿಮಗೆ ಒಂದು ವೇಳೆ ಮೊತ್ತ ಬೇಕಾದರೆ, ಅಂದ್ರೆ ನೀವು ಇನ್ನಷ್ಟು ಏನ್ ಮಾಡ್ಬೇಕು? ಮೊತ್ತ ಮಾಡ್ಬೇಕಂದ್ರೆ, ಈಗ ಮೊತ್ತ ಕಂಡುಹಿಡಿಬೇಕಂದ್ರೆ ನಿಮ್ಗೆ ನೀವು ಯಾವ ಫಾರ್ಮುಲಾ ಹಾಕ್ಬೇಕು? ಎಸ್ ಎನ್ ಫಾರ್ಮುಲಾವನ್ನ ಯೂಸ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಸಮಾಂತರ ಶ್ರೇಣಿ ತಗೊಳ್ಳೋಣ. 10, 20, 30 ಅಪ್ ಟು ಎಲ್ಲಿ ಮಠ 100 ತನ ಏನೈತೆ ಇದೊಂದು ಸಮಾಂತರ ಶ್ರೇಣಿ ಇದೆ. ಈಗ ಈ ಸಮಾಂತರ ಶ್ರೇಣಿಯ ನಿಮಗೆ ಮೊದಲೇ ಪದ 10, ಎ ಎಷ್ಟು 10, ಡಿ ಎಷ್ಟು 10, ಅಂದ್ರೆ 20ರಲ್ಲಿ 10 ಕಳೆದ್ರೆ 10, ಮತ್ತೆ ಎನ್ ಎಷ್ಟು 100. ಈಗ ಮತ್ತೆ ಎನ್ ಎಷ್ಟು 10, ಅಂದ್ರೆ 10 ಪದಗಳಿರ್ತವೆ. 10ರಿಂದ 100 ಅಂದ್ರೆ ಎನ್ ಒಟ್ಟು 10 ಪದಗಳಿರ್ತವೆ. ಈ ಎಲ್ಲಾ ನಿಮಗೆ ಮಾಹಿತಿ ಕೊಟ್ಟಾಗ ನೀವು ಏನ್ ಮಾಡ್ಬೇಕು? ಈಗ ಇದರ ಮೊತ್ತ ಕಂಡುಹಿಡಿಬೇಕು. ನೀವು ಮೊತ್ತ ಕಂಡಿಡ್ಬೇಕು ಅಂದ್ರೆ ಅಷ್ಟು ಸಂಖ್ಯೆಗಳ ಮೊತ್ತ ಕಂಡಿಡ್ಬೇಕು. ಅಂದ್ರೆ 10 ಪ್ಲಸ್ 20 30, 30 ಪ್ಲಸ್ 30 60, 60 ಪ್ಲಸ್ 40, ಈ ರೀತಿ ಮೊತ್ತವನ್ನು ನೀವೇನ್ ಮಾಡ್ಬೇಕು? ಕಂಡುಹಿಡಿಬೇಕಾಗ್ತದೆ. ಈಗ ನೇರವಾಗಿ ನಾವು ಅಷ್ಟು ಸಂಖ್ಯೆಗಳನ್ನ ಹೆಚ್ಚಿನ ಸಂಖ್ಯೆಗಳಿದ್ದಾಗ ಕಂಡುಹಿಡಿಯಲು ಏನಾಗ್ತದೆ? ಬಹಳ ಕಷ್ಟಕರವಾಗುತ್ತದೆ. ಈ ಟೈಮ್ ನಲ್ಲಿ ನಾವೇನ್ ಮಾಡ್ತೀವಿ? ಒಂದು ಫಾರ್ಮುಲಾವನ್ನು ಯೂಸ್ ಮಾಡ್ತೀವಿ. ಅದೇ ಎಸ್ ಎನ್ ಫಾರ್ಮುಲಾ. ಈ ಎಸ್ ಎನ್ ಫಾರ್ಮುಲಾವನ್ನು ಹಾಕಿದ್ರೆ, ಈಗ ಎಸ್ ಎನ್ ಫಾರ್ಮುಲಾ ನಾನು ಬರೆದು ಅದರಲ್ಲಿರುವ ಈ ಮಾಹಿತಿಯನ್ನು ಹಾಕಿದ್ರೆ ನಮಗೆ ಒಟ್ಟು ಮೊತ್ತ ಏನಾಗ್ತದೆ? ಕೆಲವೇ ಕ್ಷಣಗಳಲ್ಲಿ ಏನಾಗ್ತದೆ? ನಮಗೆ ಸಿಗ್ತದೆ. ಹಾಗಾದ್ರೆ ಆ ಸೂತ್ರ ಏನು? ಆ ಎಸ್ ಎನ್ ನ ಸೂತ್ರ ಏನು? ಅದನ್ನ ನಾವೇನ್ ಮಾಡ್ಬೇಕಾಗ್ತದೆ? ಈಗ ನಾವು ಫಸ್ಟ್ ಕಂಡುಹಿಡಿಬೇಕಾಗ್ತದೆ. ಎಸ್ ಎನ್ ಅಂದ್ರೆ ಸಮ್, ಅಂದ್ರೆ ವಸ್ತುಗಳ ಮೊತ್ತವನ್ನು, ಇಡೀ ಸಮಾಂತರ ಶ್ರೇಣಿಯ ಮೊತ್ತವನ್ನು ನಾವೇನ್ ಮಾಡ್ಬೇಕಾಗ್ತದೆ? ಈಗ ಕಂಡುಹಿಡಿಬೇಕಾಗ್ತದೆ. ಅದನ್ನ ಹೇಗೆ ಕಂಡುಹಿಡಿಬೇಕಂದ್ರೆ, ಈಗ ನಾವು ಫಸ್ಟ್ ಏನ್ ಮಾಡೋಣ? ಎಸ್ ಎನ್ ಅದ ನಿಮಗೆ ಫಾರ್ಮುಲಾ ಈಗ ಏನ್ ಮಾಡ್ತೇವೆ? ನಾವು ನಿಮಗೆ ಹೇಳಿ ಕೊಡ್ತೇವೆ. ಈಗ ಎಸ್ ಎನ್ ಅಲ್ಲಿ ಏನಾಗ್ತದೆ ಅಂದ್ರೆ, ಎಸ್ ಅಂದ್ರೆ ಸಮ್. ಫಸ್ಟ್ ಏನ್ ಮಾಡೋಣ? ಸಮ್ ಅಂತ ಬರ್ಕೊಳ್ಳೋಣ. ಅಂದ್ರೆ ಸಮಾಂತರ ಶ್ರೇಣಿಯ ಮೊತ್ತಗಳನ್ನು ಬರ್ಕೊಳ್ಳೋಣ. ಮೊದಲನೇ ಪದ ಯಾವುದು? ಎ. ಹೌದಾ? ನಂತರ ಅದನ್ನ ಪ್ಲಸ್ ಮಾಡ್ಬೇಕು. ಮೊದಲನೇ ಪದ ಪ್ಲಸ್ ಮಾಡ್ಬೇಕು ಎರಡನೇ ಪದಕ್ಕೆ. ಏನಂತ? ಎರಡನೇ ಪದ ಎ ಪ್ಲಸ್ ಡಿ. ಈ ರೀತಿ ಮೂರನೇ ಪದ ನಾಲ್ಕನೇ ಪದ ಸಮ್ ಮಾಡ್ಬೇಕು. ಅಪ್ ಟು ಎಲ್ಲಿ ಮಟ್ಟ ಸಮ್ ಮಾಡ್ಬೇಕು? ಕೊನೆಯ ಪದ ಯಾವುದು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನೋಡ್ರಿ, ಮೊದಲನೇ ಪದ ಎ, ಎರಡನೇ ಪದ ಎ ಪ್ಲಸ್ ಡಿ. ಇದ್ರ ನಡುವೆ ಯಾಕೆ ಪ್ಲಸ್ ಹಾಕಿದೀನಿ? ಅಲ್ಲಿ ಏನಿದೆ? ಸಮ್ ಇದೆ. ಹೌದಾ? ಎ ಪ್ಲಸ್ ಡಿ ಅಂದ್ರೆ ಮೊದಲನೇ ಪದ ಪ್ಲಸ್ ಎರಡನೇ ಪದ. ಅಪ್ ಟು ನಾನು ಎಲ್ಲಿ ತನ ಮಾಡ್ತೀನಿ ಅಂದ್ರೆ ಕೊನೆಯ ಪದನು ಏನ್ ಮಾಡ್ತೀನಿ? ಸಮ್ ಮಾಡ್ತೀನಿ. ಕೊನೆಯ ಪದ ಏನು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಈ ಕೊನೆಯ ಪದದ ಹಿಂದಿನ ಪದವನ್ನು ನಾನು ಬರ್ಕೋಬೇಕಾಗ್ತದೆ. ಈ ಕೊನೆಯ ಪದದ ಹಿಂದಿನ ಪದ ಏನಾಗುತ್ತೆ ಅಂದ್ರೆ ಎ ಪ್ಲಸ್, ಇಲ್ಲಿ ನೋಡ್ರಿ ಎನ್ ಮೈನಸ್ 1 ಇದೆ. ಇಲ್ಲಿ 1ಡಿ ಇದ್ದಾಗ ಇದು ಡಿ ಇಲ್ಲ, ಅಂದ್ರೆ 0ಡಿ ಆಗಿದೆ. ಅಂದ್ರೆ ಇಲ್ಲಿ 2ಡಿ ಇದ್ದು ಡಿ, 3ಡಿ 2ಡಿ ಡಿ. ಅದೇ ರೀತಿ ಆದ್ರೆ ಒಂದ್ ಸಂಖ್ಯೆ ಡಿ ಕಡಿಮೆ ಆಗ್ತದೆ. ಹಂಗಂದ್ರೆ ಇಲ್ಲಿ ಎನ್ ಮೈನಸ್ 1ಡಿ ಇದೆ ಅಂದ್ರೆ ಇದೇನಾಗ್ತದೆ? ಎನ್ ಮೈನಸ್ 2ಡಿ ಆಗ್ತದೆ. ಅಂದ್ರೆ ಇದೇನಿದು ಎ ಪ್ಲಸ್ ಎನ್ ಮೈನಸ್ 2ಡಿ ಏನಿದು ಅಂದ್ರೆ ಕೊನೆಯ ಪದದ ಹಿಂದಿನ ಪದ. ನೋಡ್ರಿ, ಮೊದಲ ಪದ ಎ ಪ್ಲಸ್ ಎ ಪ್ಲಸ್ ಡಿ ಅಂದ್ರೆ ಮೊದಲನೇ ಪದ, ಎರಡನೇ ಪದ, ಇದು ಅಪ್ ಟು ಇದು ಕೊನೆಯ ಪದದ ಹಿಂದಿನ ಪದ ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಆಗ್ತದೆ. ಈಗ ಅದೇ ರೀತಿ ಇದೇ ಎಸ್ ಅನ್ನ ನಾ ಏನ್ ಮಾಡ್ಬೇಕು? ಈ ಮರಳಿ ಬರಿಬೇಕು. ಆದ್ರೆ ಹೇಗೆ ಬರಿಬೇಕಂದ್ರೆ ಇದು ನೇರವಾಗಿದೆ. ಅದನ್ನ ಏನ್ ಮಾಡ್ಬೇಕು? ನಾವು ಉಲ್ಟಾ ಬರಿಬೇಕಾಗ್ತದೆ. ಅಂದ್ರೆ ಮೊದಲ ಪದ ಲಾಸ್ಟ್ ಬರಿಬೇಕು, ಲಾಸ್ಟ್ನೇ ಪದ ಕೊನೆ ಬರಿಬೇಕು. ಒಂದ್ ವೇಳೆ ಈಗ ನೋಡಿ, ಈಗ 1 ಪ್ಲಸ್ 2 ಪ್ಲಸ್ 3 ಇದು ಸಮ್ ಇದೆ. ಹೌದಾ? ಈಗ ನಾವು ಇದನ್ನ ಸಮ್ ಅನ್ನ ಈ ರೀತಿನೂ ಬರಿಬಹುದಲ್ಲ, 3 ಪ್ಲಸ್ 2 ಪ್ಲಸ್ 1. ಏನು ಚೇಂಜಸ್ ಆಗಲ್ಲ. ಯಾಕೆ? 1 ಪ್ಲಸ್ 2 ಪ್ಲಸ್ 3 ಏನಾಗ್ತದೆ? 6 ಆಗ್ತದೆ. 3 ಪ್ಲಸ್ 2 ಪ್ಲಸ್ 1 ಏನಾಗ್ತದೆ? 6 ಆಗ್ತದೆ. ಅದೇ ರೀತಿ ಈಗ ಈ ಸಮ್ಮನ, ಎರಡನೇ ಸಮ್ಮನ ನಾವೇನ್ ಮಾಡ್ಬೇಕು? ಕೊನೆಯ ಪದ ಮೊದಲು ಬರಿಬೇಕು. ಕೊನೆಯ ಪದ ಮೊದಲು ಏನದು? ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ನಂತರ ಪ್ಲಸ್ ಮಾಡಿ ಅದರ ಹಿಂದಿನ ಪದ ಬರಿಬೇಕು. ಯಾವ್ದದು? ಎ ಪ್ಲಸ್ ಎನ್ ಮೈನಸ್ 2ಡಿ. ಅದೇ ರೀತಿ ಏನಾಗ್ತದೆ? ಇದು ಮೊದಲ ಪದ ಇಲ್ಲಿ ಲಾಸ್ಟ್ ಬರಿಬೇಕಾಗ್ತದೆ. ಮೊದಲ ಪದ ಯಾವುದು? ಎ. ಅದರ ಹಿಂದಿನ ಪದ ಯಾವುದು? ಎ ಪ್ಲಸ್ ಡಿ. ಅಂದ್ರೆ ಇದು ಮೊದಲನೇ ಇಕ್ವೇಶನ್, ಅಂದ್ರೆ ಮೊದಲನೇ ಸಮೀಕರಣ ನೇರವಾಗಿದೆ. ಅದನ್ನ ಉಲ್ಟಾ ಮಾಡಿ ಬರಿಬೇಕು. ಅಂದ್ರೆ ಇದು ಫಸ್ಟ್ ಇದ್ದಿದ್ದು ಇದು ಲಾಸ್ಟ್ ಆಗ್ತದೆ, ಲಾಸ್ಟ್ ಇದ್ದಿದ್ದು ಏನಾಗ್ತದೆ? ಫಸ್ಟ್ ಆಗ್ತದೆ. ಈಗ ಇವ್ನ ಎರಡು ಸಮೀಕರಣಗಳನ್ನ ಏನ್ ಮಾಡ್ಬೇಕು? ಕೂಡಿಸ್ಬೇಕಾಗ್ತದೆ ನಾವು. ಈಗ ಎಸ್ ಪ್ಲಸ್ ಎಸ್ ಏನು? 2s. ಎಸ್ ಪ್ಲಸ್ ಎಸ್ ಏನಾಗ್ತದೆ? 2s. ಈಗ ನಾವು ನಂತರ ಏನ್ ಮಾಡ್ಬೇಕು? ಇದನ್ನ ಅಂದ್ರೆ ಎ ಮತ್ತೆ ಎ ಪ್ಲಸ್ ಎನ್ ಮೈನಸ್ 1ಡಿ ಅಂದ್ರೆ ಇದರ ಮೊದಲ ಪದವನ್ನು ಏನ್ ಮಾಡ್ಬೇಕು? ಸೇರಿಸ್ಬೇಕು. ಅವಾಗ ಏನಾಗ್ತದೆ? ಎ ಮತ್ತೆ ಎ ಏನಾಗ್ತದೆ? ಅದು 2a. ಎ ಪ್ಲಸ್ ಎ ಏನಾಗ್ತದೆ? 2a ಆಗ್ತದೆ. ಆಸ್ ಇಟ್ ಈಸ್ ಇನ್ ಮುಂದೆ ಹಂಗೆ ಬರಬೇಕು. ಎನ್ ಮೈನಸ್ 1 ಇಂಟು ಡಿ. ನಾ ಏನ್ ಬರ್ದೆ ಅಂದ್ರೆ ನೋಡಿಲಿ,
ಈ ಪದವನ್ನ ಮತ್ತೆ ಈ ಪದವನ್ನ ಕೂಡಿಸ್ಬೇಕು. ನಂತರ ಈ ಪದ ಅಂದ್ರೆ ಎ ಪ್ಲಸ್ ಡಿ ಮತ್ತೆ ಎ ಪ್ಲಸ್ ಎನ್ ಮೈನಸ್ ಟು ಡಿ. ಅದೇ ರೀತಿ ಈ ಪದ ನಂತರ ಕೊನೆಯ ಪದ ಅಂದ್ರೆ ಮೊದಲ ಪದ ಸೇರಿಸಬೇಕು, ಎರಡನೇ ಪದ ಈ ರೀತಿ ಸೇರಿಸ್ಕೊಂತ ಹೋಗ್ಬೇಕು. ಈಗ ನಾ ಏನ್ ಮಾಡಿದೆ, ಎ ಪ್ಲಸ್ ಎನ್ ಮೈನಸ್ ಒನ್ ಡಿ ಅಂದ್ರೆ ಎ ಪ್ಲಸ್ ಏನಾಗ್ತದೆ 2a ಎನ್ ಮೈನಸ್ ಒನ್ ಇಂಟು ಡಿ. ಅದೇ ರೀತಿ ನಾನು ಇದನ್ನ ಸೇರಿಸಬೇಕಾಗ್ತದೆ. ಏನಿದೆ ಅದು ಎ ಪ್ಲಸ್ ಡಿ ಪ್ಲಸ್ ನೋಡ್ರಿ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ. ಈಗ ನೋಡ್ರಿ ಎ ಏನಾಗ್ತದೆ, ಅದು 2a ಆಗ್ತದೆ. ಎ ಪ್ಲಸ್ ಎ ಏನದು 2a. ಮತ್ತೆ ಈ ಡಿ ಅನ್ನ ಮರಳಿ ಬರ್ಬೇಕು ಇಲ್ಲಿ ಪ್ಲಸ್ ಡಿ. ನಂತರ ಎನ್ ಇಂಟು ಡಿ ಏನಾಗ್ತದೆ, ಎನ್ ಡಿ ಆಗ್ತದೆ. ಎನ್ ಇಂಟು ಡಿ ಎನ್ ಡಿ ಪ್ಲಸ್ ಮೈನಸ್ ಡಿ ಒಂದ್ ಏನಾಗ್ತದೆ, ಡಿ ಆಗ್ತದೆ. ಈಗ ಅಂದ್ರೆ ಇಲ್ಲಿ ಎ ಪ್ಲಸ್ ಎನ್ ಮೈನಸ್ ಟು ಡಿ ಇದೆ. ಸಾರಿ, ಇಲ್ಲಿ ಏನಾಗ್ತದೆ ಎನ್ ಮೈನಸ್ ಟು ಡಿ. ಈಗ ನೋಡ್ರಿ ಎ ಪ್ಲಸ್ ಎನ್ ಮೈನಸ್ ಟು ಡಿ, ಎ ಪ್ಲಸ್ ಎನ್ ಮೈನಸ್ ಇದು 2d, ಇದು ನಾವು 1 ಬರ್ದಿದ್ದೆ, ಇದು ಎನ್ ಮೈನಸ್ 2d. ಈಗ ಏನಾಗ್ತದೆ ಎ ಪ್ಲಸ್ ಎ 2a ಡಿ ಪ್ಲಸ್ ಅದ್ರ ಡಿ ಒಂದೇ ಬರೀಬೇಕು. ಈಗ ಏನಾಗ್ತದೆ ಎನ್ ಇಂಟು ಡಿ ಎನ್ ಡಿ 2 ಇಂಟು ಡಿ ಏನಾಗ್ತದೆ, 2d ಆಗ್ತದೆ. 2 ಇಂಟು ಡಿ 2d. ಅದೇ ರೀತಿ ಈಗ 2a ನೋಡ್ರಿ, ಈಗ ಫಸ್ಟ್ ಏನ್ ಮಾಡ್ಬೇಕು, ಎನ್ ಡಿ ಬರೀಬೇಕು. ಈ ಎನ್ ಡಿ ಇದೆಲ್ಲ ಪ್ಲಸ್ ಎನ್ ಡಿ ಬರೀಬೇಕು. ಆಮೇಲೆ ಡಿ ಒಳಗೆ 2d ಕಳೆದ್ರೆ ಮೈನಸ್ ಡಿ ಆಗ್ತದೆ. ಡಿ ಒಳಗನೆ 2d ಕಳೆದ್ರೆ ಮೈನಸ್ ಡಿ ಆಗ್ತದೆ. 2d ಒಳಗೆ ಡಿ ಕಳೆದ್ರೆ ಡಿ, ಆದ್ರೆ ಡಿ ಒಳಗನೆ ಮೈನಸ್ 2d ಮಾಡಿದ್ರೆ ಅದೇನಾಗ್ತದೆ ಮೈನಸ್ ಡಿ. ನಂತರ ಏನ್ ಮಾಡ್ಬೇಕು, 2a ಈಗ ಇದರಲ್ಲಿ ಡಿ ಕಾಮನ್ ತೆಗಿಬೇಕು. ಡಿ ಏನ್ ಮಾಡ್ಬೇಕು, ಕಾಮನ್ ತೆಗೆದ್ರೆ ಇಲ್ಲಿ ಒಳಗೇನು ಉಳಿತದೆ, ಡಿ ಕಾಮನ್ ತೆಗೆದ್ರೆ ಇಲ್ಲಿ ಒಂದು ಎನ್ ಉಳಿತದೆ. ಎನ್ ಡಿ ಒಳಗೆ ಡಿನೇ ತೆಗೆದ್ಬಿಟ್ರೆ ಎನ್, ಇಲ್ಲಿ ಡಿ ಒಳಗೆ ಡಿ ತೆಗೆದ್ಬಿಟ್ರೆ ಏನಾಗ್ತದೆ ಮೈನಸ್ 1 ಆಗ್ತದೆ. ಅಂದ್ರೆ ಇಲ್ಲೂ ಆನ್ಸರ್ ಏನ್ ಬಂತು, 2a ಪ್ಲಸ್ ಎನ್ ಮೈನಸ್ 1d. 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ. ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ ಟು ಡಿ, ಎ ಪ್ಲಸ್ ಎನ್ ಮೈನಸ್ ಟು ಡಿ, ಎ ಪ್ಲಸ್ ಎ 2a ಆಸ್ ಇಟ್ ಇಸ್, ಡಿ ಇಡಬೇಕು. ಎನ್ ಇಂಟು ಡಿ ಎನ್ ಡಿ 2 ಇಂಟು ಡಿ 2d. 2a ಎನ್ ಡಿ, ಡಿ ಒಳಗೆ 2d ಕಳೆದ್ರೆ ಮೈನಸ್ ಡಿ, ಇದರಲ್ಲಿ ಡಿ ಕಾಮನ್ ತೆಗೆದ್ರೆ ಎನ್ ಮೈನಸ್ 1 ಆಗ್ತದೆ. ಇಲ್ಲೂ ಆನ್ಸರ್ ಏನ್ ಬರ್ತದೆ, 2a ಪ್ಲಸ್ ಎನ್ ಮೈನಸ್ 1d. ಅದೇ ರೀತಿ ಈಗ ನೋಡ್ರಿ, ಈಗ ಇದನ್ನ ನಾವು ಮಾಡಿದ್ದೇವೆ ಅಂದ್ರೆ ಎ ಪ್ಲಸ್ ಡಿ ಪ್ಲಸ್ ಎ ಪ್ಲಸ್ ಎನ್ ಮೈನಸ್ ಟು ಡಿ ಅಂದ್ರೆ ಇದು ಇದೆಯಲ್ಲ, ಅದರದ ಉಲ್ಟಾ ಇದು ನೋಡ್ರಿ. ಇಲ್ಲಿ ಎ ಪ್ಲಸ್ ಡಿ ಆಮೇಲೆ ಇದನ್ನ ಕೂಡಿಸಿನಿ, ಇಲ್ಲಿ ಫಸ್ಟ್ ಇದೆ ಆಮೇಲೆ ನೆಕ್ಸ್ಟ್ ಇದೆ. ಇದ್ರದ್ದು ಆನ್ಸರ್ ಏನ್ ಬರ್ತದೆ, 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಬರ್ತದೆ. ನಂತರ ಇದ್ರದ್ದು ಅದೇ ಆನ್ಸರ್ ಬರ್ತದೆ. ಇಲ್ಲಿ ನಾವು ಲಾಸ್ಟ್ ಮಾಡಿದ್ವಲ್ಲ ಅದೇ, ಇದು ಫಸ್ಟ್ ಮಾಡಿದ್ವಲ್ಲ ಅದೇ ಇಲ್ಲಿ ಲಾಸ್ಟ್ ಆಗ್ತದೆ. ಆದ್ರೆ ಇಲ್ಲಿ ಎ ಮೇಲಿದೆ, ಇಲ್ಲಿ ಎ ಕೆಳಗಿದೆ. ಇದು ಎ ಪ್ಲಸ್ ಎನ್ ಮೈನಸ್ 1 ಡಿ ಕೆಳಗಿದೆ, ಅಲ್ಲಿ ಏನಿದೆ ಎ ಪ್ಲಸ್ ಎನ್ ಮೈನಸ್ 1 ಡಿ ಮೇಲಿದೆ. ಅದ್ರದ್ದು ಆನ್ಸರ್ ಏನ್ ಬರ್ತದೆ, 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದೇ ಆನ್ಸರ್ ಇದಕ್ಕೂ ಏನಾಗ್ತದೆ ಬರ್ತದೆ. ಅಂದ್ರೆ ಇಲ್ಲಿ ಪ್ರತಿಯೊಂದು ಟರ್ಮ್ ಏನಾಗ್ತದೆ ತೋರಿಸ್ತದೆ, ಅದು 2a ಪ್ಲಸ್ ಎನ್ ಮೈನಸ್ 1d, 2a ಪ್ಲಸ್ ಎನ್ ಮೈನಸ್ 1d. ಇದರಲ್ಲಿ ಎಷ್ಟು ಟರ್ಮ್ ಅದಾವಲ್ಲ, ಎಷ್ಟು ಸಂಖ್ಯೆಗಳದಾವಲ್ಲ, ಎಲ್ಲವೂ 2a ಪ್ಲಸ್ ಎನ್ ಮೈನಸ್ 1d ನೇ ಬರ್ತದೆ. 2a ಪ್ಲಸ್ ಎನ್ ಮೈನಸ್ 1d, 2a ಪ್ಲಸ್ ಎನ್ ಮೈನಸ್ 1d. ಈಗ ನಮ್ ಕ್ವಶನ್ ಏನಂದ್ರೆ, ಇವು ಎಷ್ಟು ಸಾರಿ ಬರ್ತಾವ ಅಂದ್ರೆ 2a ಪ್ಲಸ್ ಎನ್ ಮೈನಸ್ 1d ಅಂತ ಟರ್ಮ್ ಎಷ್ಟು ಸತ ಇರ್ತಾವು, ಇವು ಎನ್ ಸಾರಿ ಇರ್ತಾವ. ಅಂದ್ರೆ ಪದಗಳ ಸಂಖ್ಯೆ ಎನ್ ಅಲ್ಲ, ಅದಕ್ಕೆ ಇವು ಎನ್ ಇಂಟು 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ನಿಮ್ಗೆ ಗೊತ್ತಿದೆ. ಈಗ ಫಾರ್ ಎಕ್ಸಾಂಪಲ್ 5 ಪ್ಲಸ್ 5 ಪ್ಲಸ್ 5 ಪ್ಲಸ್ 5. ಈಗ 5 ಎಷ್ಟು ಸತ ಇದೆ ನಿಮ್ಗೆ ಗೊತ್ತಿದೆ, 1 2 3 4 ಸತ ಇದೆಯಲ್ಲ, ಅದು 4 ಇಂಟು 5 ಮಾಡ್ತೀರಾ. ಅದೇ ರೀತಿ 2a ಪ್ಲಸ್ ಎನ್ ಮೈನಸ್ 1d, 2a ಪ್ಲಸ್ ಎನ್ ಮೈನಸ್ 1d, 2a ಇದು ಎಷ್ಟು ಸತ ಬರ್ತದೆ, ಎನ್ ಸತ ಬರ್ತದೆ. ಪದಗಳ ಸಂಖ್ಯೆ ಎನ್ ಅಲ್ಲ, ಎನ್ ಸತ ಬರ್ತದೆ. ಎನ್ ಸತ ಏನ್ ಬರ್ತದೆ, 2a ಪ್ಲಸ್ ಎನ್ ಮೈನಸ್ 1d. ಈಗ ಏನ್ ಮಾಡ್ಬೇಕು, ಇಂಟು 2 ಇದ್ದಿದ್ದು ಇದನ್ನೇ ಮಾಡ್ಬೇಕು, ಡಿವೈಡೆಡ್ ಬೈ 2 ಮಾಡ್ಬೇಕು. ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈಗ ಇದು ನಮ್ಮ ಎಸ್ ಎನ್ ನ ಮೊದಲ ಫಾರ್ಮುಲಾ ಆಗಿದೆ. ಎಸ್ ನ ಮೊದಲ ಫಾರ್ಮುಲಾ ಆಗಿದೆ. ಏನದು, ಎಸ್ ಇಸ್ ಈಕ್ವಲ್ ಟು ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1d. ಇದೆಲ್ಲ ಇದೆಯಲ್ಲ, ಈ ಸೂತ್ರ ಹೇಗ್ ಬಂತು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇದೆ. ಇದು ನೀವು ಸರಿಯಾಗಿ ಏನ್ ಮಾಡ್ಬೇಕು, ನೆನ್ಪಿಡ್ಬೇಕಾಗ್ತದೆ. ನೆಕ್ಸ್ಟ್ ನೀವು ನೆನಪಿರಲಿಲ್ಲ ಅಂದ್ರೆ ನೀವು ಈ ರೀತಿ ಇದ್ರ ಮೇಲೆ ಈ ಫಾರ್ಮುಲಾ ಅಷ್ಟು ನೆನ್ಪಿಟ್ರೆ ಇದ್ರ ಬೇಸ್ ಮೇಲೆ ನಿಮ್ಗೆ ಏನ್ ಮಾಡುತ್ತೆ, ಫಾರ್ಮುಲಾ ಇದು ಎಕ್ಸಾಂಪಲ್ಸ್ ಅನ್ನ ಏನ್ ಮಾಡಕ್ ಬರ್ತದೆ, ಬಿಡಿಸಿ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಬರ್ತದೆ. ನೆಕ್ಸ್ಟ್ ನಾವ್ ಎಸ್ ಎನ್ ಫಾರ್ಮುಲಾ ಕಲ್ತ್ವಿ. ಎಸ್ ಎನ್ ಅಂದ್ರೆ ಏನು, 2a ಅಂದ್ರೆ ಎಸ್ ಅಂದ್ರೇನು, ಎಸ್ ಎನ್ ಅಂದ್ರೇನು ಎರಡು ಒಂದೇ. ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಇದು ಎಸ್ ಎನ್ ಫಾರ್ಮುಲಾ. ಅದೇ ರೀತಿ ನಾವು ಇದರಿಂದ ಎಸ್ ಎನ್ ಅದು ಇನ್ನೊಂದು ಫಾರ್ಮುಲಾ ಇದೆ. ಅದನ್ನ ಏನ್ ಹೇಗ್ ಬರ್ಬೇಕಂದ್ರೆ, ಎನ್ ಬೈ 2 ಈ 2a ನ ಏನ್ ಮಾಡ್ಬೇಕು, ಎ ಪ್ಲಸ್ ಎ ಬರೀಬೇಕು. 2a ಅಂದ್ರೇನು, ಎ ಪ್ಲಸ್ ಎ. ನೆಕ್ಸ್ಟ್ ಎನ್ ಮೈನಸ್ 1 ಇಂಟು ಡಿ. ಈಗ ಏನಾಗ್ತದೆ, ಎಸ್ ಎನ್ ಎನ್ ಬೈ 2 ಈಗ ಎ ಆಸ್ ಇಟ್ ಇಸ್ ಇಡಬೇಕನ್ನ ಎ ಪ್ಲಸ್, ಇದು ಗೊತ್ತಿದೆ ನಿಮ್ಗೆ, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದ್ರೆ ಇದೇನಿದೆ, ಎದ್ರ ಫಾರ್ಮುಲಾ ಇದು, ಎ ಎನ್ ಇದು.
ನಿಮಗೆ ಗೊತ್ತಿದೆ an ಅಂದ್ರೆ ಏನು a plus n minus 1 into d. ನಾವು a as it is ಇಟ್ವಿ ಪ್ಲಸ್ ಇದೆಲ್ಲ ಕಾನ್ಸೆಪ್ಟ್ ಅನ್ನ ಇದೈತಲ್ಲ ಇದಕ್ಕೆ ಏನ್ ಮಾಡ್ಬೇಕು ನಾನು an ಅಂತ ಬರೀಬೇಕು. ಅವಾಗ ನಿಮ್ಗೆ ಎಸ್ ಅನ್ನೋದು ಇನ್ನೊಂದು ಫಾರ್ಮುಲಾ ಸಿಕ್ತು. Sn is equal to n by 2 a plus an. ನೋಡ್ರಿ Sn is equal to n by 2 2a plus n minus 1d. ಇದೊಂದು ಫಾರ್ಮುಲಾ. ನೆಕ್ಸ್ಟ್ ಇದನ್ನಂತರ ಇನ್ನೊಂದು ಫಾರ್ಮುಲಾ ಬರ್ತೈತೆ. Sn is equal to n by 2 a plus an. ನಿಮಗೆ ಕ್ವಶನ್ಸ್ ನಲ್ಲಿ an ಕೊಟ್ಟಿದ್ದಂದ್ರೆ ಈ ಫಾರ್ಮುಲಾ ಹಾಕಿ, ಈಗ ಏನ್ ಕೊಟ್ಟಿಲ್ಲ n d ಇವೆಲ್ಲ ಕೊಟ್ಟಿದ್ರೆ ಈ ಫಾರ್ಮುಲಾ ಹಾಕಿ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ, ಯಾವ್ದು ಈಸಿ ಮೆಥಡ್ ಇದೆ ಆ ಫಾರ್ಮುಲಾ ನೀವು ಹಾಕಿ ಏನ್ ಮಾಡ್ಬೇಕು, ಇಲ್ಲಿ ಪ್ರಾಬ್ಲಮ್ಸ್ ಏನ್ ಮಾಡ್ಬೇಕಾಗುತ್ತೆ, ಸಾಲ್ವ್ ಮಾಡ್ಬೇಕಾಗ್ತದೆ. ಇದು Sn ಫಾರ್ಮುಲಾ. ಈಗ ನಾವು ನೇರವಾಗಿ ಇದ್ರ ಮೇಲೆ ಏನ್ ಮಾಡ್ಬೇಕಾಗ್ತದೆ, ಈಗ ಕ್ವಶನ್ಸ್ ಅನ್ನ ಬಿಡಿಸ್ಬೇಕಾಗ್ತದೆ. ಈ ಕ್ವಶನ್ಸ್ ಇದರಲ್ಲಿ ಹೇಗ್ ಬರ್ತಾವಂದ್ರೆ, ಇಲ್ಲೊಂದು ಕ್ವಶನ್ ಇದೆ, ಯಾವುದು 2 7 12. ಇದು ಒಂದು ಸಮಾಂತರ ಶ್ರೇಣಿ 2 7 12. ಈಗ ನಾವೇನ್ ಮಾಡ್ಬೇಕಂದ್ರೆ ಇಲ್ಲಿ ಮೊತ್ತವನ್ನ ಕಂಡುಹಿಡಿಬೇಕು, 10 ಪದಗಳವರೆಗಿನ ಮೊತ್ತ. ನೋಡ್ರಿ ಇದೊಂದು ಸಮಾಂತರ ಶ್ರೇಣಿ. ಇದು ಏನಿದೆ ಅಂದ್ರೆ ಅಭ್ಯಾಸ 1.3 ಮೇನ್ ಕ್ವಶನ್ 1 ಇದು 2 7 12. ಇದೊಂದು ಸಮಾಂತರ ಶ್ರೇಣಿ ಅಪ್ ಇದು ಹೋಗುತ್ತದೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಈ ಸಮಾಂತರ ಶ್ರೇಣಿಯ 10 ಪದಗಳವರೆಗಿನ ಮೊತ್ತ, 10 ಪದಗಳವರೆಗಿನ ಮೊತ್ತವನ್ನ ನಾವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಕಂಡುಹಿಡಬೇಕಾಗ್ತದೆ. ಅಂದ್ರೆ 10 ಪದಗಳವರೆಗೆ ಅಂದ್ರೆ n ಅಂದ್ರೆ 10. n ಅಂದ್ರೆ ಏನು 10. ಹಾಗಾದ್ರೆ n 10 ಆದ್ರೆ ಇಲ್ಲಿ ನಾವು ಮತ್ತೆ ಏನ್ ಕಂಡುಹಿಡಬೇಕಾಗ್ತದೆ, ಇಲ್ಲಿ ಈಗ ನಿಮ್ಗೆ Sn ಫಾರ್ಮುಲಾ ಗೊತ್ತಿದೆ. Sn ಫಾರ್ಮುಲಾ ಅಂದ್ರೆ ಏನ್ ಹೇಳ್ತದೆ, ಅದು n by 2 2a plus n minus 1 into d. ಇದು Sn ಫಾರ್ಮುಲಾ. ಈಗ Sn ಅಂದ್ರೆ n by 2 2a plus n minus 1d ಅಂದ್ರೆ ನಮಗೆ Sn ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕು, n ಬೇಕು, a ಬೇಕು, ಮತ್ತೆ d ಬೇಕು. n ಬೇಕು, a ಬೇಕು, d ಬೇಕು. n ಆದ್ರೆ ಕೊಟ್ಟಿದ್ದ ನಾವು 10 ಅಂತ. ಈಗ a ಏನಾಗುತ್ತೆ, a ಅಂದ್ರೆ ಮೊದಲ ಪದ ಎಷ್ಟು 2. d ಕಂಡುಹಿಡಬೇಕು. d ಹೇಗೆ ಕಂಡುಹಿಡಬೇಕು, 7 ಒಳಗೆ ಏನ್ ಮಾಡ್ಬೇಕು, 2 ಕಳಿಬೇಕು. 7 minus 2 ಎಷ್ಟಾಗುತ್ತದೆ, 5 ಆಗ್ತದೆ. ಈಗ ನಿಮ್ಗೆ n ಸಿಕ್ತು, a ಸಿಕ್ತು, d ಸಿಕ್ತು. ಇವುಗಳನ್ನ ಹಾಕಿ ನೀವೇನ್ ಮಾಡ್ಬೋದು, ಡೈರೆಕ್ಟ್ ಆಗಿ Sn ಅನ್ನ ಕಂಡುಹಿಡಿಬಹುದು. n ಅಂದ್ರೆ ಎಷ್ಟು 10, S10 ಆಗ್ತದೆ. n ಅಂದ್ರೆ 10 ಅಲ್ಲ, S10 is equal to n ಅಂದ್ರೆ ಏನು 10 by 2 2a ಎಷ್ಟು 2a ಅಂದ್ರೆ 2 ಪ್ಲಸ್ n ಅಂದ್ರೆ 10 minus 1 d ಎಷ್ಟಾಗ್ತದೆ, d ಎಷ್ಟಿದೆ 5 ಇದೆ. ಈಗ S10 is equal to 2 ಬಂದ್ಲೆ 2 5 5 2 ಎಳೆ ಎಷ್ಟು 4 ಪ್ಲಸ್ 10 minus 1 ಅಂದ್ರೆ ಎಷ್ಟಾಗ್ತದೆ 9 into 5 ಆಗ್ತದೆ. ಈಗ S10 is equal to 5 4 ಪ್ಲಸ್ 9 5 ಎಷ್ಟು 45. S10 is equal to 5 into 45 ಪ್ಲಸ್ 4 ಎಷ್ಟಾಗ್ತದೆ, ಅದು 49. S10 is equal to 5 9 45 5 9 45 5 4 20 24. S10 ಅಂದ್ರೆ ಎಷ್ಟಾಗ್ತದೆ 245. ಇದು ಆನ್ಸರ್. ಈ ರೀತಿ ನಿಮ್ಗೆ ಏನ್ ಮಾಡ್ತಾರೆ, ಕ್ವಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಅದೇ ಮೇನ್ ಕ್ವಶನ್ 1ರಲ್ಲಿ ನಾನು ನಾಲ್ಕನೇ ಕ್ವಶನ್ಸ್ ಅನ್ನ ಏನ್ ಮಾಡ್ತೀನಿ, ಈಗ ಸಾಲ್ವ್ ಮಾಡ್ತೀನಿ. ಈಗ 4ನೇ ಕ್ವಶನ್ ಸ್ವಲ್ಪ ಡಿಫ್ರೆಂಟ್ ಅಂದ್ರೆ ಏನು, ಈ ಡೈರೆಕ್ಟ್ ಆಗಿ ಅವ್ರು ಏನ್ ಕೊಟ್ಟಿಲ್ಲ, ಸಂಖ್ಯೆಗಳನ್ನ ಕೊಟ್ಟಿಲ್ಲ. ಅವ್ರು ಏನ್ ಮಾಡ್ತಾರೆ, ಸಂಖ್ಯೆಗಳನ್ನ ಭಿನ್ನ ರಾಶಿ ರೂಪದಲ್ಲಿ ಕೊಟ್ಟಿದ್ದಾರೆ. ನೀವು ಭಿನ್ನ ರಾಶಿ ಕೊಳ್ಳಿ, ದಶಮಾಂಶ ಕೊಳ್ಳಿ, ಹೇಗೆ ಕೊಟ್ಟರು ನೀವೇನ್ ಮಾಡ್ಬೋದು, ನಿಮ್ಗೆ ಫಾರ್ಮುಲಾ ನೆನಪಿತ್ತಂದ್ರೆ ನೀವು ಪ್ರಾಬ್ಲಮ್ ಅನ್ನ ಏನ್ ಮಾಡ್ಬೋದು, ಸಾಲ್ವ್ ಮಾಡೋದು. ಇದು ಮೇನ್ ಕ್ವಶನ್ 1ರಲ್ಲಿ. ಈಗ 4ನೇ ಕ್ವಶನ್ ಏನ್ ಬರ್ತದೆ ಅಂದ್ರೆ 1/15 ಮೊದಲ ಪದ, ನಂತರ ಬರೋದು 1/12, ನಂತರ ಬರೋದು 1/10. ಇದು ಇದೇ ರೀತಿ ಸಮಾಂತರ ಶ್ರೇಣಿ ಮುಂದುವರಿತಾ ಹೋಗುತ್ತೆ. ನಾವು ಮೊತ್ತ ಕಂಡುಹಿಡಬೇಕು. ಮೊತ್ತ 11 ಪದಗಳವರೆಗೆ, 11 ಪದಗಳವರೆಗೆ ಅಂದ್ರೆ n ಅಂದ್ರೆ ಎಷ್ಟು 11. n ಅಂದ್ರೆ ಎಷ್ಟಾಗ್ತದೆ 11 ಆಗ್ತದೆ. ಈಗ a ಕಂಡುಹಿಡಬೇಕು. a ಅಂದ್ರೆ ಎಷ್ಟು 1/15. ಈಗ d ಕಂಡುಹಿಡಬೇಕು. d ಅಂದ್ರೆ 1/12 minus 1/15 ಅಂದ್ರೆ ಈ ಮುಂದಿನ ಪದದೊಳಗೆ ಏನ್ ಮಾಡ್ಬೇಕು, ನೀವು ಹಿಂದಿನ ಪದವನ್ನ ಕಳಿಬೇಕು. ಅವಾಗ d ಹೇಗ್ ಮಾಡ್ಬೇಕಂದ್ರೆ ಈಗ ಏನಾಗ್ತದೆ 15 ಒಂದ್ಲೆ 15 12 ಒಂದ್ಲೆ 12 12. ಈಗ ಏನ್ ಮಾಡ್ಬೇಕು, 15 into 12 ಮಾಡ್ಬೇಕು. 15 ಎಳೆ 30 ಆಗ್ತದೆ. 15 ಒಂದ್ಲೆ 15 3 ಎಷ್ಟದು 15 ಎಳೆ 30 ಆಗ್ತಲ್ಲ 3. 15 ಒಂದ್ಲೆ 15 15 3 18 ಆಗ್ತದೆ 180. d is equal to 15ರಲ್ಲಿ 12 ಕಳೆದ್ರೆ 15ರಲ್ಲಿ 12 ಕಳೆದ್ರೆ ಎಷ್ಟಾಗ್ತದೆ 3/180. 3 ಒಂದ್ಲೆ 360. d ಎಷ್ಟಾಗುತ್ತೆ 1/60 ಆಗ್ತದೆ. 3 ಒಂದ್ಲೆ ಅಂದ್ರೆ d ಎಷ್ಟು 1/60. ಈಗ ನೀವು Sn ಫಾರ್ಮುಲಾ ಹಾಕ್ಬೇಕು. n ಅಂದ್ರೆ ಎಷ್ಟು 11. S11 ಫಸ್ಟ್ Sn ಫಾರ್ಮುಲಾ ಬರೋಣ. Sn ಅಂದ್ರೆ ಏನು n/2 2a plus n minus 1 into d. ಅದೇ ರೀತಿ Sn ಅಂದ್ರೆ ಎಷ್ಟು 11. S11 is equal to 11/2. n ಅಂದ್ರೆ 11. n ಅಂದ್ರೆ 11 11/2 2 a ಎಷ್ಟಿದೆ 1/15. ನೋಡ್ರಿ a ಎಷ್ಟಿದೆ 1/15 ಪ್ಲಸ್ n ಅಂದ್ರೆ 11 11 minus 1 d ಎಷ್ಟು d ಕಂಡು ಹಿಡಿದವಲ್ಲ ಇಲ್ಲಿ 1/60.
ಈಗ S11 is equal to 11/2 2 ಒಂದ್ಲೆ 2 ಡಿವೈಡೆಡ್ ಬೈ 15 ಪ್ಲಸ್ 11 ಮೈನಸ್ 1 ಅಂದ್ರೆ ಎಷ್ಟಾಗ್ತದೆ 10 ಅಂದ್ರೆ 11 ಮೈನಸ್ 1 ಅಂದ್ರೆ 10 10 ಇಂಟು 1 ಎಷ್ಟಾಗ್ತದೆ 10 ಆಗುತ್ತೆ ಡಿವೈಡೆಡ್ ಬೈ 60. ಈಗ ಏನ್ ಮಾಡ್ಬೇಕು 10 ಬಂದ್ಲೆ 10 6ಲೆ ನೆಕ್ಸ್ಟ್ S11 is equal to 11/2 2/15 plus 1/6. S11 is equal to 11/2 ಈಗ ಏನ್ ಮಾಡ್ಬೇಕಿನ್ನ ಇದು ಭಿನ್ನರಾಶಿಗಳ ಸಂಕಲನ. ಈಗ ಏನ್ ಮಾಡ್ಬೇಕು ನೀವು 6 12 6 12 15 ಒಂದ್ಲೆ 15 15 6 ಎಷ್ಟಾಗ್ತದೆ 90. ನೆಕ್ಸ್ಟ್ S11 ಈಗ ನಾನು ಏನ್ ಮಾಡ್ತೀನಿ ಡೈರೆಕ್ಟ್ ಇಲ್ಲಿ ಸಾಲ್ವ್ ಮಾಡ್ತೀನಿ 11/2 ಆಗ್ತದೆ 11/2 15 ಪ್ಲಸ್ 12 10 10 20 27 ಆಗ್ತದೆ 27 ಡಿವೈಡೆಡ್ ಬೈ 90. ಈಗ ನೀವೇನ್ ಮಾಡ್ಬೇಕು ಇನ್ನು ಮುಂದೆ ಸಾಲ್ವ್ ಮಾಡ್ಬೇಕು. ಈಗ 11 27ನ ಹೇಗೆ ಮಾಡ್ಬೇಕು 2 7 7 2 ಎಷ್ಟಾಗ್ತದೆ 9 297. ನೆಕ್ಸ್ಟ್ ಡಿವೈಡೆಡ್ ಬೈ 9 7 ಎಷ್ಟು 18 180. ಇದು ಆನ್ಸರ್ ಫೈನಲ್ ಆನ್ಸರ್ ಆಗಿರ್ತದೆ 297 ಬೈ 180. ಇದು ಎಸ್ ಅನ್ನೋದು ಕೊನೆಯ ಆನ್ಸರ್. ನಂತರ ಇದು ಅನೇಕ ರೀತಿಯ ಈ ಟೈಪ್ ಕ್ವಶನ್ಸ್ ಅನ್ನ ನಿಮ್ಗೆ ಏನ್ ಮಾಡ್ತಾರೆ ಕೇಳ್ತಾರೆ. ಅದರಲ್ಲಿ ಮೇನ್ ಕ್ವಶನ್ 3ರಲ್ಲಿ ಮೇನ್ ಕ್ವಶನ್ ಈಗ ಮೇನ್ ಕ್ವಶನ್ 2ರಲ್ಲಿ ನೀವು ಎಲ್ಲಾ ಲೆಕ್ಕಗಳನ್ನ ಈಸಿ ಇದಾವ ಮಾಡ್ತೀರಾ. ನೆಕ್ಸ್ಟ್ ನಾವು ಮೇನ್ ಕ್ವಶನ್ 3ರಲ್ಲಿ ನಾವೇನ್ ಮಾಡೋಣ ಒಂದು ಪ್ರಾಬ್ಲಮ್ ಅನ್ನ ಏನ್ ಮಾಡೋಣ ಸಾಲ್ವ್ ಮಾಡೋಣ. ಈ ಮೇನ್ ಕ್ವಶನ್ ಅಲ್ಲಿ ಮೇನ್ ಕ್ವಶನ್ 3ರಲ್ಲಿ ಎಂತ ಕ್ವಶನ್ಸ್ ಬರ್ತಾವ ಅಂದ್ರೆ ಈಗ ಒಂದು ಎಕ್ಸಾಂಪಲ್ ಎರಡನೇ ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ಮೇನ್ ಕ್ವಶನ್ 3ರಲ್ಲಿ ಎರಡನೇ ಎಕ್ಸಾಂಪಲ್. ಈಗ ಎ ಎಷ್ಟಿದೆ 7 ಎ 7 ಇದೆ. ಎ 13 ಕೊಟ್ಟಿದ್ದಾರೆ. ಎ 13 ಎಷ್ಟು 35. ನಂತರ ಡಿ ಕಂಡುಹಿಡಿಬೇಕು. ಡಿ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಮತ್ತೆ S13 ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಈ ರೀತಿ ನಿಮ್ಗೆ ಏನ್ ಮಾಡಿದ್ರೆ ಕ್ವಶನ್ ಕೇಳಿದ್ರೆ ಮೇನ್ ಕ್ವಶನ್ 3ರಲ್ಲಿ ಎರಡನೇದಿದು. ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಈಗ S13 ಕಂಡುಹಿಡಿಬೇಕಂದ್ರೆ 13 ಅಂದ್ರೆ n ಅಂದ್ರೆ 13 n ಅಂದ್ರೆ ಎಷ್ಟು 13. ಈಗ ನಮ್ಗೆ S13 ಕಂಡುಹಿಡಿಬೇಕಂದ್ರೆ ನಮ್ಗೆ ಏನ್ ಬೇಕು ಡಿ ಬೇಕು. ಡಿ ಯಾವಾಗ ಸಿಗುತ್ತಂದ್ರೆ ಈಗ ನಾವು ಫಸ್ಟ್ ಇದನ್ನ A13 ಅನ್ನ ಬಿಡಿಸಿ ಬರೋದು ಅದರಲ್ಲಿ ಎ ವ್ಯಾಲ್ಯೂ ಹಾಕಿದಾಗ ನಮಗೆ ಡಿ ವ್ಯಾಲ್ಯೂ ಸಿಗ್ತದೆ. ಆ ಡಿ ವ್ಯಾಲ್ಯೂ ಎ ವ್ಯಾಲ್ಯೂ ನೀವು ಇದರಾಗ ಹಾಕ್ಬಿಟ್ರೆ ನಿಮ್ಗೆ ಏನಾಗುತ್ತೆ ಈಸಿಯಾಗಿ S13 ಏನಾಗುತ್ತೆ ಸಿಗುತ್ತೆ. ಫಸ್ಟ್ ನಾವೇನ್ ಮಾಡೋಣ A13 ಅನ್ನ ಬಿಡಿಸಿ ಬರೋಣ. A13 ಅಂದ್ರೆ ಎಷ್ಟು 35 ಹೌದಾ. A13 ಅಂದ್ರೆ ಎಷ್ಟು 35. ಈಗ A13 ಅಂದ್ರೆ ಎಷ್ಟು A plus 12D is equal to 35. A ಅಂದ್ರೆ ಎಷ್ಟು 7 plus 12D is equal to ಏನಾಗ್ತದೆ 35. ಅದೇ ರೀತಿ 12D ಇಲ್ಲೇ ಇಡಬೇಕು 35 ಪ್ಲಸ್ 7 ಏನಂತ ಆ ಕಡೆ ಹೋದ್ರೆ ಏನಾಗ್ತದೆ -7 ಆಗ್ತದೆ. ನಂತರ ಏನ್ ಮಾಡ್ಬೇಕು 12D ಈಗ 35ರಲ್ಲಿ ನಾವೇನ್ ಮಾಡ್ಬೇಕು 7 ಕಳಿಬೇಕು. 35ರಲ್ಲಿ ನಾವು 7 ಕಳೆದ್ರೆ 28 ಆಗ್ತದೆ. ಈಗ ಡಿ ಇಸ್ ಈಕ್ವಲ್ ಟು ಇಂಟು 12 ಇದ್ದಿದ್ದು ಏನ್ ಮಾಡ್ಬೇಕು ಡಿವೈಡೆಡ್ ಬೈ 12 ಮಾಡ್ಬೇಕು. ಈಗ ಏನಾಗ್ತದೆ 4 3 12 4 7 28. ಡಿ ಇಸ್ ಈಕ್ವಲ್ ಟು ಎಷ್ಟಾಗ್ತದೆ 7/3 ಆಗ್ತದೆ. ಈಗ ನಿಮ್ಗೆ ಏನ್ ಸಿಕ್ತು ಡಿ ಸಿಕ್ತು. ಅದೇ ರೀತಿ ಆ ಡಿ ಸಿಕ್ಕ ಮ್ಯಾಗ ನಾವೇನ್ ಮಾಡ್ಬೇಕು ಡೈರೆಕ್ಟ್ ಆಗಿ S13 ಅನ್ನ ಕಂಡುಹಿಡಿಬಹುದು. S13 ಇಸ್ ಈಕ್ವಲ್ ಟು 13/2 n/2 ಅಂದ್ರೆ ಎಷ್ಟು 13/2 2a. ಫಸ್ಟ್ ಫಾರ್ಮುಲಾ ಬರೋಣ. ಫಾರ್ಮುಲಾ ಏನಾಗ್ತದೆ Sn ಇಸ್ ಈಕ್ವಲ್ ಟು n/2 2a ಪ್ಲಸ್ n - 1 ಇಂಟು ಡಿ. ಈಗ 13 n ಅಂದ್ರೆ ಎಷ್ಟು 13 13/2 2a. a ಅಂದ್ರೆ ಎಷ್ಟು 7 ಪ್ಲಸ್ n - 1 n ಅಂದ್ರೆ ಎಷ್ಟು 13 13 - 1 ಡಿ ಎಷ್ಟಿದೆ 7/3 ಇದೆ. ಈಗ ಏನಾಗುತ್ತೆ S13 ಇಸ್ ಈಕ್ವಲ್ ಟು 13/2 2 ಏಳು ಎಷ್ಟಾಗ್ತದೆ 2 ಏಳು 14 ಪ್ಲಸ್ 13 ಒಳಗೆ 1 ಕಳೆದ್ರೆ ಎಷ್ಟು 12 ಇಂಟು 7 ಡಿವೈಡೆಡ್ ಬೈ 3 3 ಒಂದ್ಲೆ 3 4 12. ಈಗ S13 ಇಸ್ ಈಕ್ವಲ್ ಟು 13/2 14 ಪ್ಲಸ್ 7 4 ಎಷ್ಟಾಗ್ತದೆ 28. ಈಗ S13 ಇಸ್ ಈಕ್ವಲ್ ಟು 13/2 28 ಪ್ಲಸ್ 14 ಮಾಡ್ಬೇಕು. ಈಗ 28 38 38 4 ಎಷ್ಟಾದ್ರೆ 42 2 2 4 2 ಒಂದ್ಲೆ 2. S13 ಇಸ್ ಈಕ್ವಲ್ ಟು 13 ಇಂಟು 21 13 ಒಂದ್ಲೆ 13 13 ಏಳೆ 26 26 ಒಂದ್ ಎಷ್ಟಾಗ್ತದೆ 27 273. ನಿಮ್ ಟೋಟಲ್ ಆನ್ಸರ್ ಏನಾಗ್ತದೆ ನಿಮಗೆ ಸಿಗ್ತದೆ. ಈ ರೀತಿ ನಿಮಗೆ ಮೇನ್ ಕ್ವಶನ್ 3ರಲ್ಲಿ ಕ್ವಶನ್ಸ್ ಗಳನ್ನು ಏನ್ ಮಾಡ್ತಾರೆ ಕೊಡ್ತಾರೆ. ಅದೇ ರೀತಿ ಇದರಲ್ಲಿ ಈ ಅಭ್ಯಾಸದಲ್ಲಿ ಒಟ್ಟು 20
20 ಏನಾಗಿದೆ ಕ್ವಶನ್ಸ್ ಇದಾವೆ. ಅದು 20ರಲ್ಲಿ ಹೆಚ್ಚಿಗೆ ಕ್ವಶನ್ಸ್ ಏನದಾವೆ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅದಾವೆ. ಈಗ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅನ್ನ ನೀವು ಬಿಡಿಸ್ಲಿ ಏನ್ ಮಾಡ್ಬೇಕು, ಕ್ವಶನ್ ಸರಿಯಾಗಿ ಏನ್ ಮಾಡ್ಕೋಬೇಕಾಗ್ತದೆ, ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಅದರಲ್ಲಿ ಅದೇ ರೀತಿ ನಾ ಏನ್ ಮಾಡ್ತೀನಿ, ಒಂದು ಕ್ವಶನ್ ಅನ್ನ ನಿಮಗೆ ಕೊಡ್ತೀನಿ, ಸೆಂಟೆನ್ಸ್ ವೈಸ್ ಕ್ವಶನ್ ಇರುವಂತದ್ದು. ಆ ಸೆಂಟೆನ್ಸ್ ವೈಸ್ ಕ್ವಶನ್ ಹೇಗೆ ಬಿಡಿಸ್ಬೇಕು ನೋಡಿ. ಈಗ ಒಂದು ಕ್ವಶನ್ ಇದೆ, ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5. ನೋಡ್ರಿ ಇದು ಮೇನ್ ಕ್ವಶನ್, ಸೆಂಟೆನ್ಸ್ ವೈಸ್ ಕ್ವಶನ್ ಅಲ್ಲಿ 5ನೇ ಕ್ವಶನ್ ಇದು. ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5. ಮೊದಲ ಪದ 5 ಅಂದ್ರೆ ಏನ್ ಬರಬೇಕು, ಎ ಅಂದ್ರೆ ಎಷ್ಟು 5 ಬರಬೇಕು. ನಂತರ ಕೊನೆಯ ಪದ 45. ಕೊನೆಯ ಪದ ಅಂದ್ರೆ ಏನು, ಎನ್. ಕೊನೆಯ ಪದ ಅಂದ್ರೆ ಏನು, ಎನ್. ಎನ್ ಅಂದ್ರೆ ಎಷ್ಟು 45. ಮತ್ತೆ ಮೊತ್ತ 400 ಅಂದ್ರೆ ಮೊತ್ತ ಅಂದ್ರೆ ಏನು, ಎಸ್ ಎನ್. ಎಸ್ ಎನ್ ಎಷ್ಟಿದೆ 400 ಇದೆ. ನಂತರ ಏನ್ ಕೊಟ್ಟಿದ್ದಾನೆ ಅವನು, ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡಿಡ್ರಿ. ಪದಗಳ ಸಂಖ್ಯೆ ಅಂದ್ರೆ ಎನ್ ಅನ್ನ ಕಂಡಿಡ್ರಿ, ಮತ್ತೆ ಸಾಮಾನ್ಯ ವ್ಯತ್ಯಾಸ ಕಂಡಿಡ್ರಿ ಅಂದ್ರೆ ಏನ್ ಕಂಡಿಡ್ರಿ, ಡಿ ಅನ್ನ ಕಂಡಿಡ್ರಿ. ಈಗ ಈ ಟೈಪ್ ನಿಮ್ಗೆ ಏನ್ ಮಾಡಿದಾನೆ ಅವನು, ಕ್ವಶನ್ ಕೇಳಿದಾನೆ. ಈಗ ನಾವ್ ಏನ್ ಮಾಡ್ಬೇಕಾಗ್ತದೆ, ಈಗ ಫಸ್ಟ್ ಏನ್ ಮಾಡ್ಬೇಕು ನಾವು, ಎನ್ ಅನ್ನ ಬಿಡಿಸಿ ಬರಿಬೇಕು. ಎನ್ ಅಂದ್ರೆ ಏನು, ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎನ್ ವ್ಯಾಲ್ಯೂ ಎಷ್ಟಿದೆ 45. 45 ಈಸ್ ಈಕ್ವಲ್ ಟು ಎ ಅಂದ್ರೆ ಎಷ್ಟು 5 ಪ್ಲಸ್ ಎನ್ ಮೈನಸ್ 1 ಡಿ ಗೊತ್ತಿಲ್ಲ, ಎನ್ ಅಂದ್ರೆ ಗೊತ್ತಿಲ್ಲ, ಎನ್ ಮೈನಸ್ 1 ಇಂಟು ಏನ್ ಮಾಡ್ಬೇಕು, ಡಿ ಬರೀಬೇಕು. ಈಗ 45 ಪ್ಲಸ್ 5 ಈ ಕಡೆ ಏನಾಗ್ತದೆ -5 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಡಿ ಆಗ್ತದೆ. 45 5 ಕಳೆದ್ರೆ ಎಷ್ಟಾಗಿದೆ 40 ಈಸ್ ಈಕ್ವಲ್ ಟು ಎನ್ ಮೈನಸ್ 1 ಇಂಟು ಡಿ. ಇನ್ನೇನ್ ಮಾಡ್ರಿ, ಇಷ್ಟಿಗೆ ಏನ್ ಮಾಡ್ರಿ, ಫೈನಲ್ ಮಾಡ್ರಿ, ಕ್ವಶನ್ 1 ಅಂತ ತಗೊಳ್ಳಿ. ನೆಕ್ಸ್ಟ್ ಎಸ್ ಎನ್ ಅನ್ನ ಸ್ವಲ್ಪ ಏನ್ ಮಾಡ್ರಿ ನೀವು ಬಿಡಿಸ್ಬಿಡ್ರಿ. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಬೈ 2. ಅದ್ ನಾವು ಏನ್ ಮಾಡ್ತೇನೆ ಅಂದ್ರೆ ಎ ಪ್ಲಸ್ ಎನ್ ಫಾರ್ಮುಲಾ ಹಾಕ್ತೀನಿ. ಎ ಪ್ಲಸ್ ಎನ್ ಫಾರ್ಮುಲಾನ ಯಾಕೆ ಹಾಕ್ತೀನಿ ಇಲ್ಲಿ ಅಂದ್ರೆ ಎನ್ ನನಗೆ ಗೊತ್ತಿದೆ 45 ಅಂತ, ಅದಕ್ಕೆ ನಾನು ಏನ್ ಮಾಡ್ತೇನೆ ಎ ಪ್ಲಸ್ ಎನ್. ಈ ಫಾರ್ಮುಲಾ ಹೇಗೆ ಅಂತ ನಿಮ್ಗೆ ಹೇಳಿದೆ ನಾನು. ಎಸ್ ಎನ್ ಈಸ್ ಈಕ್ವಲ್ ಟು ಎನ್ ಅಂದ್ರೆ ಎಷ್ಟು ಗೊತ್ತಿಲ್ಲ, ಎನ್ ಬೈ 2. ಎ ಅಂದ್ರೆ ಎಷ್ಟಪ್ಪ 5. 5 ಪ್ಲಸ್ 45. 5 ಪ್ಲಸ್ 45. ಎಸ್ ಎನ್ ನಿಮ್ಗೆ ವ್ಯಾಲ್ಯೂ ಗೊತ್ತಿದೆ ಅಲ್ಲ 400. 400 ಈಸ್ ಈಕ್ವಲ್ ಟು ಎನ್ ಬೈ 2. 45 ಪ್ಲಸ್ 5 ಎಷ್ಟಾಗ್ತದೆ, 50 ಆಗ್ತದೆ. 45 ಪ್ಲಸ್ 5 ಎಷ್ಟು 50. 2 ಒಂದ್ಲೆ 2 25 ಏನಾಗ್ತದೆ 50 ಆಗ್ತದೆ. 400 ಈಸ್ ಈಕ್ವಲ್ ಟು ಎನ್ ಇಂಟು 25. ಈಗ ಇಂಟು 25 ಏನ್ ಮಾಡ್ಬೇಕು ನೀವು ಇಲ್ಲಿ, ಡಿವೈಡೆಡ್ ಬೈ 25 ಈಸ್ ಈಕ್ವಲ್ ಟು ಎನ್. 25 ಎಷ್ಟು 25 25 50 ಬರೀ 25. ಈ ಕಾಮನ್ ಆಗಿ ನೀವೇನ್ ಮಾಡ್ರಿ, 5ರಲ್ಲೇ ಮಾಡ್ರಿ. 5ರಲ್ಲೇ 25, 5 8 40, 5 ಪೂಜ್ಲೆ ಪೂಜೆ. ನೆಕ್ಸ್ಟ್ 5 ಒಂದ್ಲೆ 5 ಉಳಿತಾ. ಈಗ ಎಷ್ಟು ಉಳಿತಿಲ್ಲ 3 ಉಳಿತು. 5 6 30. ಎನ್ ಈಸ್ ಈಕ್ವಲ್ ಟು 16 ಆಗ್ತದೆ. ಇದು ಎನ್ ಸಿಗ್ತದೆ. ಈ ಎನ್ ಅನ್ನ ಇದ್ರಾಗ ಹಾಕ್ರಿ, ನಿಮ್ಗೆ ಆಟೋಮೆಟಿಕ್ ಏನ್ ಸಿಗ್ತದೆ, ಡಿ ಸಿಗ್ತದೆ. 40 ಈಸ್ ಈಕ್ವಲ್ ಟು ಎನ್ ಅಂದ್ರೆ ಎಷ್ಟು 16 ಮೈನಸ್ 1 ಇಂಟು ಏನಾಗ್ತದೆ ಡಿ ಆಗ್ತದೆ. 40 16 ಮೈನಸ್ 1 ಅಂದ್ರೆ ಎಷ್ಟು 15 ಇಂಟು ಡಿ. ಇಂಟು 15 ಏನ್ ಮಾಡ್ರಿ, ಡಿವೈಡೆಡ್ ಬೈ 15 ಈಸ್ ಈಕ್ವಲ್ ಟು ಡಿ. 5 3 15, 5 8 40. ಡಿ ಈಸ್ ಈಕ್ವಲ್ ಟು 8/3. ಇದು ಫೈನಲ್ ಆನ್ಸರ್. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು, ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅನ್ನ ನೀವೇನ್ ಮಾಡ್ಬೇಕಾಗ್ತದೆ, ಇಲ್ಲಿ ಬಿಡಿಸ್ಬೇಕಾಗ್ತದೆ. ಅದೇ ರೀತಿ ಇನ್ನೊಂದು ಸೆಂಟೆನ್ಸ್ ಅನ್ನ ನಾವೇನ್ ಮಾಡೋಣ, ಬಿಡಿಸೋಣ. ಈಗ ಮೊದಲ 15. ಈಗ ಇದು ನಾವು ಮೇನ್ ಕ್ವಶನ್, ಇದು ಕ್ವಶನ್ ನಿಮಗೆ ಅರ್ಥ ಆಗಿದೆ, ಈ ಸೊಲ್ಯೂಷನ್ ನಿಮ್ಗೆ ಅರ್ಥ ಆಗಿದೆ. ನೆಕ್ಸ್ಟ್ ಇನ್ನೊಂದು ಸೊಲ್ಯೂಷನ್ ನಾವ್ ಏನ್ ಮಾಡ್ತೀವಿ, ಬಿಡಿಸ್ತೀವಿ. ಇನ್ನೊಂದು ಕ್ವಶನ್ ಯಾವ್ದಂದ್ರೆ ಅದು 15ನೇ ಕ್ವಶನ್ 13ನೇ ಕ್ವಶನ್ ನೋಡಿ. 13ನೇ ಕ್ವಶನ್ ಸ್ವಲ್ಪ ಇಲ್ಲಿ ನೀವೇನ್ ಮಾಡ್ಬೇಕು, ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಏನಿದೆ, ಮೊದಲ 15 8ರ ಅಪವರ್ತ್ಯ. 8ರ ಅಪವರ್ತ್ಯ. ಅಪವರ್ತ್ಯ ಅಂದ್ರೆ ಏನು, ಮಗ್ಗಿ. ಅಪವರ್ತ್ಯ ಅಂದ್ರೆ ಏನು, ಮಗ್ಗಿ. ಆದ್ರೆ ಎಷ್ಟು ಮಗ್ಗಿ ಇರ್ಬೇಕು, 15 ಮಗ್ಗಿ ಇರ್ಬೇಕು. ಹಂಗಾದ್ರೆ 8ರ ಮಗ್ಗಿ ಗೊತ್ತಿದೆ, 8 1 8, 8 7 16, 8 3 24. ಇವು 15 ಬರ್ಕೋಬೇಕು ಈ ಟೈಪ್. ಹಂಗಂದ್ರೆ ಈ ಟೈಪ್ 15 ಸಂಖ್ಯೆ ಅದ ಅಂದ್ರೆ ನೋಡ್ರಿ, 8ರ ಅಪವರ್ತ್ಯ ಎಷ್ಟಿರ್ಬೇಕು, 8ರ ಅಪವರ್ತ್ಯ 15 ಅಪವರ್ತ್ಯಗಳು ಇರ್ಬೇಕು. ಹಂಗಂದ್ರೆ ಇಲ್ಲಿ ಒಟ್ಟು ಸಂಖ್ಯೆಗಳು ಎಷ್ಟು 15. ಎನ್ ಅಂದ್ರೆ ಎಷ್ಟು 15. ಹಾಗಾದ್ರೆ ಮೊದಲ ಪದ ಎಷ್ಟಪ್ಪ 8. ಮೊದಲ ಪದ ಎಷ್ಟು 8. ಅದೇ ರೀತಿ ಡಿ ಎಷ್ಟು 8. ಯಾಕೆ 8 ಹೆಚ್ಚಿಗೆ ಆಗ್ತಾ ಇದೆ ಇಲ್ಲಿ, 8 8 16, 16 8 24. ಹಾಗೆ ನಿಮ್ಗೆ ಎನ್ ಸಿಕ್ತು, ಎ ಸಿಕ್ತು, ಡಿ ಸಿಕ್ತು. ಇದ್ರದ್ದು ಏನ್ ಕೇಳಿದ ನಾನು, 8ರ ಮೊದಲ 15 ಅಪವರ್ತ್ಯಗಳು ಅಂದ್ರೆ ಮೊದಲ 15 8ರ ಅಪವರ್ತ್ಯಗಳ ಮೊತ್ತ ಕೇಳಿದಾನೆ. ಅಂದ್ರೆ ಇದನ್ನೇನ್ ಮಾಡ್ಬೇಕು ನೀವು, ಇಲ್ಲಿ ಮೊತ್ತವನ್ನ ಏನ್ ಮಾಡ್ಬೇಕಾಗ್ತದೆ, ಕಂಡುಹಿಡಿಬೇಕಾಗ್ತದೆ. ಈಗ ನೀವೇನ್ ಮಾಡ್ಬೇಕು, ಇಲ್ಲಿ ಎಸ್ ಎನ್ ಫಾರ್ಮುಲಾ ಹಾಕ್ಬೇಕು. ಎಸ್ ಎನ್ ಫಾರ್ಮುಲಾ ಏನ್ ಹೇಳ್ತದೆ, ಎನ್ ಬೈ 2 2a ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಹೌದಾ. ಅದೇ ರೀತಿ ಎಸ್ ಎನ್ ಅಂದ್ರೆ ಎಷ್ಟು 15. ಎಸ್ 15 ಈಸ್ ಈಕ್ವಲ್ ಟು 15/2 2a 2 ಇಂಟು 8 ಪ್ಲಸ್ 15 ಮೈನಸ್ 1 ಡಿ ಎಷ್ಟು 8. ಎಸ್ 15 ಈಸ್ ಈಕ್ವಲ್ ಟು 15/2
2 2 ಎಂಟ್ಲೆ ಎಷ್ಟು 16 ಪ್ಲಸ್ 15ರಲ್ಲಿ 1 ಕಳೆದ್ರೆ ಎಷ್ಟಾಗ್ತದೆ ಅದು 14 ಇಂಟು 8 ಎಸ್ 15 ಈಸ್ ಈಕ್ವಲ್ ಟು 15/2 16 ಪ್ಲಸ್ 18 14 ಎಂಟ್ಲೆ 8 ನಾಲ್ಕಲೆ 32 8 ನಾಲ್ಕಲೆ 32 8 ಒಂದ್ಲೆ 8 8 3 ಎಷ್ಟು 8 3 11 112 ಅದೇ ರೀತಿ ಎಸ್ 15 ಈಸ್ ಈಕ್ವಲ್ ಟು 15/2 16 ಪ್ಲಸ್ 112 ಮಾಡ್ಬೇಕು ಇಲ್ಲಿ ಈಗ 112 ಪ್ಲಸ್ 10 ಎಷ್ಟಾಗ್ತದೆ 122 122 ಪ್ಲಸ್ 6 128 2 6ಲೆ 12 2 4ಲೆ 8 64 ಬರ್ತದೆ ಎಸ್ 15 ಈಸ್ ಈಕ್ವಲ್ ಟು 15 ಇಂಟು 64 15 ನಾಲ್ಕಲೆ ಎಷ್ಟು 15 ನಾಲ್ಕಲೆ 60 15 ನಾಲ್ಕಲೆ 60 6 ಕೈಲ 15 6ಲೆ 90 96 960 ಇದು S15 ನ ಆನ್ಸರ್ ಆಗಿದೆ. ಈ ರೀತಿ ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಕೊಡ್ತಾರೆ. ಈಗ ನಾವೇನ್ ಮಾಡ್ಬೇಕು ಈ 20 ಸೆಂಟೆನ್ಸ್ ವೈಸ್ ಕ್ವಶನ್ಸ್ ಅನ್ನ ನಾವು ಬಿಡಿಸಬೇಕಾಗ್ತದೆ. ಈಸಿ ಅದ ನೀವ್ ಏನ್ ಮಾಡ್ಬೇಕು ಕ್ವಶನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನೀವೇ ಏನ್ ಮಾಡ್ತೀರಾ ಕ್ವಶನ್ಸ್ ಅನ್ನ ಬಿಡಿಸ್ತೀರಾ.